ಹಾಯ್ ಫ್ರೆಂಡ್ಸ್, ನಮ್ಮ ಆರೋಗ್ಯ ಸರಿಯಾಗಿರಬೇಕಾದರೆ ಆಹಾರ ತುಂಬ ಮುಖ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ. ನಾವು ತಿನ್ನುವ ಆಹಾರದಲ್ಲಿ 6 ಅಂಶಗಳು ಇರಲೇಬೇಕು. ಅವು ಹುಳಿ, ಉಪ್ಪು, ಖಾರ, ಸಿಹಿ, ಕಹಿ, ತೊಗರು. ಹಸಿಮೆಣಸಿನಕಾಯಿ ನಮ್ಮ ಆಹಾರ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದೆ. ಹಸಿಮೆಣಸಿನಕಾಯಿಯಲ್ಲಿ ವಿಟಮಿನ್ ಎ, ಸಿ, ಕೆ ಹೆಚ್ಚು ಇದೆ. ದೇಹದಲ್ಲಿ ಕೊಬ್ಬು ಕಡಿಮೆ ಮಾಡುತ್ತದೆ. ಫೀಟೋ ನ್ಯೂಟ್ರಿಷನ್ಸ್ ಹೇರಳವಾಗಿದೆ. ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಶಕ್ತಿ ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಬೀಟಾ ಕೆರೋಟಿನ್ ಅಂಶ ಇದೆ. ರಕ್ತದ ಹರಿವನ್ನು ಸರಿಯಾಗಿಸುತ್ತದೆ. ಶೀತ, ನೆಗಡಿಯನ್ನು ಕಡಿಮೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಕ್ಕರೆ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ. ಅತಿಯಾದರೆ ಅಮೃತವೂ ವಿಷ ಎಂಬಂತೆ ಎಲ್ಲವೂ ಹಿತಮಿತವಾಗಿದ್ದರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ಹಸಿ ಮೆಣಸಿನ ಗಿಡದಲ್ಲಿ ಬಲಿತ ಕಾಯಿಗಳನ್ನು ಕೀಳುತ್ತಿರಬೇಕು. ಆವಾಗ ಮಾತ್ರ ಹೊಸದಾಗಿ ಹೂಗಳು ಮೊಗರು ಬಿಡುತ್ತವೆ. ನಿರಂತರವಾಗಿ ಬೆಳೆ ಬರಬೇಕಾದರೆ ಕಾಯಿ ಕೀಳುತ್ತಿರಬೇಕು. ಕುಂಡದ ಗಿಡಗಳಿಗೆ 3 ದಿನಕ್ಕೊಮ್ಮೆ ನೀರು, 15 ದಿನಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಸಾಕು. ಗಿಡದಲ್ಲಿ ಇಳುವರಿ ಹೆಚ್ಚಲು ಮೀನಮಿಲ ಸಿಂಪಡಿಸಿದರೆ ತುಂಬ ಒಳ್ಳೆಯದು. ಹಸಿ ಮೆಣಸಿನಕಾಯಿಯಿಂದ ಮಜ್ಜಿಗೆ ಮೆಣಸಿನಕಾಯಿ, ಉಪ್ಪಿನಕಾಯಿ ಮಾಡುತ್ತಾರೆ. ಯಾವುದೇ ರೀತಿಯ ಚಟ್ನಿಗೆ ಹಸಿ ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಬೇಕೇ ಬೇಕು. ಇದನ್ನು ವಾಣಿಜ್ಯ ಬೆಳೆಯಾಗಿಯೂ ಬೆಳೆಯಲಾಗುತ್ತಿದೆ. ವಿದೇಶಗಳಿಗೆ ಹೆಚ್ಚಾಗಿ ರಫ್ತು ಮಾಡಲಾಗುತ್ತಿದೆ. ಭಾರತದಲ್ಲಿ ಬೆಳೆಯುವ ಒಣಮೆಣಸಿನಕಾಯಿಗೆ ವಿಪರೀತ ಬೇಡಿಕೆ ಇದೆ. ಇದು ಸಾಂಬಾರ ಪದಾರ್ಥಗಳ ರಾಣಿ. ನಮ್ಮ ಕರ್ನಾಟಕದ ಬ್ಯಾಡಗಿ ಒಣಮೆಣಸಿನಕಾಯಿ ಸುಪ್ರಸಿದ್ಧವಾಗಿದೆ. ಯಾವುದೇ ಸಾಂಬಾರ ಪದಾರ್ಥಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಸೇರಿಸಿದರೆ ಅದರ ರುಚಿ ಬಣ್ಣಿಸಲಾಗದು. ನಮ್ಮ ಗಿಡದಲ್ಲೇ ಹಣ್ಣಾದ ಮೆಣಸಿನ ಹಣ್ಣನ್ನು ಒಣಗಿಸಿ ಇಟ್ಟುಕೊಂಡರೆ ಅದರ ಬೀಜದಿಂದಲೇ ಮುಂದಿನ ಗಿಡಗಳನ್ನು ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.